ವೀಕ್ಷಕರ ನಮಸ್ತೆ. ಏನು ಮಾಗಡಿಯಲ್ಲಿ ಏನು ಒಂದು ಪಾರ್ಟಿಗೆ ಹೋಗಿರ್ತಾರೆ, ಪಾರ್ಟಿಗೆ ಯೂಟ್ಯೂಬರ್ಸು ಪಾರ್ಟಿಗೆ ಹೋದಂಥ ಸಮಯದಲ್ಲಿ ಆ ಬಾಲಕಿಯನ್ನು ಅಪಹರಿಸಿ ಒಂದು ಅವಾಚ್ಯಗಳಿಂದ ಏನು ನಿಂದಿಸೋದಾಗಿರ್ಬೋದು, ಅದೇ ರೀತಿ ಅವ್ರಿಗೆ ಟಾರ್ಚರ್ ಕೊಡುವಂಥದ್ದಾಗಿರ್ಬೋದು, ಏನು ಮಾಡಿರ್ತಾರೆ ಆ ಕೇಸಲ್ಲಿ ಕಬ್ಜಾ ಅವ್ರಿಗೆ ಒಂದು ಹಲ್ಲೆ ಆಗಿರುತ್ತೆ. ಅದರ ವಿಚಾರವಾಗಿ ಮಾತಾಡೋಕ್ಕೆ ನಮ್ಮ ಜೊತೆ ಅವರು ಕಬ್ಜಾ ಇರ್ತಾರೆ. ಸರ್ ಏನಾಯಿತು ಅವತ್ತು, ಏನಾಯಿತು ನಿಮಗೆ ಅಂತ? ಸರ್ ಅದೇನಂದರೆ ನಾವು ನಿನ್ನೆ ಆಗಿದ್ದು ವಿಚಾರ. ನಿನ್ನೆ ನಾವು ಪ್ರಮೋಷನ್ಗೆ ಹೋಗಿರ್ತೀವಿ, ಒಂದು ಟೆಂಪಲ್ಗೆ, ಹೊಸ ವರ್ಷ ಅಂತ ಟೆಂಪಲ್ಗೆ ಹೋಗಿರ್ತೀವಿ. ನಾವು ಮಂಜು ಕೇರ್ಪೇಟೆ ಎಲ್ಲರೂ ಅಣ್ಣ ಎಲ್ಲ ಸೇರಿ ಹೋಗಿರ್ತೀವಿ. ಮುಗಿಸ್ಕೊಂಡು ಬರೋ ಟೈಮಲ್ಲಿ ಅಲ್ಲಿ ದೇವಸ್ಥಾನ ಎಲ್ಲ ಆಶೀರ್ವಾದ ತೊಗೊಳ್ಳೋ ಟೈಮಲ್ಲಿ ಅಲ್ಲಿ ಯಾರು ಇರೋ ಮಂಡ್ಯ ರವಿ ಗೊತ್ತಾ ನಿಮಗೆ? ಮಂಡ್ಯ ರವಿ, ಕೆಂಪ ಎಲ್ಲ ಜಾಯ್ನ್ ಆಗಿರ್ತಾರೆ. ಕೆಂಪಣ್ಣವರೆಲ್ಲ ಜಾಯ್ನ್ ಆದಾಗ ರಿಟರ್ನ್ ಎಲ್ಲ ಜೊತೆಲೇ ಬರ್ತಿದ್ವಿ ನಾವು ಆನ್ ದ ವೇ ಬೆಂಗಳೂರಿಗೆ ಹೋಗೋಣ ಅಂತ. ಮಾಗಡಿ ಬರೋ ಟೈಮಲ್ಲಿ ಏನಂದರು ಇವರು ರವಿ ಅವರು, ಮಂಡ್ಯ ರವಿ ಅಣ್ಣ ಅವರೆಲ್ಲ ಏನಂದರು, ಮಾಗಡಿ ಪೊಲೀಸ್ ಸ್ಟೇಷನಲ್ಲಿ ಯಾರೋ ಪರಿಚಯ ಇರೋರು ಅರೆಸ್ಟ್ ಆಗಿದ್ದಾರೆ, ಬನ್ನಿ ಮಾತಾಡ್ಕೊಂಡು ಹೋಗೋಣ. ಓಕೆ, ಅರ್ಥ ಮಾಡ್ಕೊಳ್ಳಿ, ನನಗೂ ಅದಕ್ಕೇನು ಸಂಬಂಧ ಇಲ್ಲ. ನಾನೊಬ್ಬ ಹೊಸ ವರ್ಷಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಆಶೀರ್ವಾದ ತೊಗೊಳಕ್ಕೆ, ದೇವರ ಆಶೀರ್ವಾದ ತೊಗೊಂಡು ಬರ್ತಾ ಇದ್ದೀವಿ. ಇವ್ರು ಕರೆದವ್ರೆ, ಇವಾಗ ನೋಡಿ ಫ್ರೆಂಡ್ಸ್ ಯಾರೇ ಜೊತೆಲಿ ಹೋದ್ರು ನಿಮ್ಗೆ ಕರೆದ್ರು, ನಾವು ಕ್ಯಾಶುವಲಿ ಹೋಗ್ತೀವಿ. ಸರಿ ಆಯಿತಾ ಅಂತ ಹೋದರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು. ನಾನು ಕೇಳಿದೆ, ಏನಕ್ಕಣ ಇಲ್ಲಿ ಹೋಗ್ತಿದ್ದೀರಾ? ಏನಿಲ್ಲ, ಪರಿಚಯ ಯಾರೋ ಒಳಗಡೆ ಕೂತಿದ್ದಾರೆ, ಮಾತಾಡ್ಸ್ಕೊಂಬರೋಣ. ನನಗೆ ಯಾರಿಗೂ ಗೊತ್ತಿಲ್ಲ. ನಂಗೆ ಗೊತ್ತಿರೋರಲ್ಲಿ ರವಿ ಅಣ್ಣ ಬಿಟ್ಟರೆ ಕೆಂಪಣ್ಣನೂ ನಂಗೆ ಅಷ್ಟು ಪರಿಚಯ ಇಲ್ಲ, ಅಷ್ಟು ಕ್ಲೋಸ್ ನಮಗೆ ಫೋನ್ ಕಾಲ್ಸಲ್ಲಾಗಲೆಲ್ಲ ಸಿಗೋಲ್ಲ. ರವಿ ಅಣ್ಣ ಬಿಟ್ಟರೆ, ಮಂಜು ಅಣ್ಣ ಬಿಟ್ಟರೆ ನಂಗೆ ಯಾರೂ ಪರಿಚಯನೂ ಇಲ್ಲ ಅಲ್ಲಿ. ಸರಿ ಆಯಿತು ಅಂತ ಸ್ಟೇಷನ್ ಒಳಗಡೆ ಹೋಗ್ತೀವಿ. ನನಗೆ ಹುಡುಗಿ ವಿಚಾರ, ಈ ಪಾರ್ಟಿ ಮಾಡಿರೋ ವಿಚಾರ, ಇದು ಏನೇನೆಲ್ಲ ಇವಾಗ ಸುದ್ದಿಗಳು ಹರಡ್ತಾ ಇದೆ, ಪ್ರತಿಯೊಂದು ನಂಗೆ ಕಿವಿಗೆ ಬಿದ್ದಿರಲ್ಲ. ಹೋಗ್ತೀವಿ, ಹೋದಾಗಲೂ ಕೂಡ ಅವ್ರೇನೋ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ನಾನು ಹೊರಗಡೆ ನಿಂತಿರ್ತೀನಿ ಫೋನ್ ಯೂಸ್ ಮಾಡ್ತಾ. ನಂಗೆ ಲಿಟ್ರಲಿ ಆ ವಿಷಯ ಬಗ್ಗೆನೂ ಗೊತ್ತಿರಲ್ಲ, ಯಾಕಂದರೆ ಇಂಟ್ರೆಸ್ಟು ಇರಲ್ಲ ನನಗೆ. ನಂಗೆ ಏನಕ್ಕೆ ಬೇಕಾಗಿರುತ್ತೆ, ಏನಕ್ಕೆ ತಿಳ್ಕೊಳ್ಳೋಣ ಅಂತ ನಾನು ಕೂತಿರ್ತೀನಿ ಹೊರಗಡೆ. ಸರಿ ಆಯಿತು, ಅವರೆಲ್ಲ ಮಾತಾಡ್ಸ್ಕೊಂಡು ಬರ್ತಾರೆ. ಬಂದು ರಿಟರ್ನ್ ಬರೋ ಟೈಮಲ್ಲಿ ಸ್ಟೇಷನ್ ಹೊರಗಡೆ ಬರ್ತೀವಿ. ಬಂದಾಗ ಮಾಗಡಿ ಜನ ಅನ್ನೋದಕ್ಕಿಂತ ಅಲ್ಲಿ ಒಂದು 10-20 ಜನ ಒಂದು ಗುಂಪಿದೆ. ಆ ಗುಂಪು ಅಂದರೆ ಅವರು ಎಣ್ಣೆ ಹೊಡೆದಿದ್ರು, ಏನು ಮಾಡಿದ್ರು, ಕೆಟ್ಟ ಮನಸ್ಥಿತಿಗಳು, ನನಗೇನು ಗೊತ್ತಿಲ್ಲ. ಲಿಟ್ರಲಿ ಹಲ್ಲೆ ಮಾಡೋಕ್ಕೆ ಬರ್ತಾರೆ, ವಿಷಯ ಗೊತ್ತಿರಲ್ಲ. ನಮ್ಮ ಮೇಲಾಗಲಿ, ನಮ್ಮ ಜೊತೆ ಯಾರ್ಯಾರು ಹೋಗಿದ್ದೆವು ಎಲ್ಲರ ಮೇಲ್ಗಡೆ ಹಲ್ಲೆ ಮಾಡ್ತಾರೆ. ವಿಷಯ ತಿಳ್ಕೊಂಬಿಟ್ಟು ಹಲ್ಲೆ ಮಾಡಿದ್ರೆ ತುಂಬ ಚೆನ್ನಾಗಿರೋದು ಅನಿಸುತ್ತೆ. ಅದರಲ್ಲಿ ಒಂದು 10 ಜನ ಅವು ಕಂಪ್ಲೇಂಟು ಕೊಡ್ತೀನಿ, ನಾನು ರೀಕಂಪ್ಲೇಂಟು ಕೊಡ್ತೀನಿ. ನನ್ನ ಹತ್ರ ವಿಡಿಯೋನೇ ಇದೆ, ನನ್ನ ಮೇಲೆ ಯಾರ್ಯಾರು ಹಲ್ಲೆ ಮಾಡಿದ್ದಾರೆ ಅಂತೇಳಿ. ದಯವಿಟ್ಟು ಎಲ್ಲರೂ ಒಂದು ಕಳಕಳಿಯ ವಿನಂತಿ ಏನಪ್ಪ ಅಂದರೆ, ಈ ವಿಷಯಕ್ಕೂ ನನಗೂ ಸಂಬಂಧ ಇಲ್ಲ. ನನಗೆ ಆ ಸ್ಟೇಷನಲ್ಲಿ ಯಾರು ಕೂತಿದ್ದಾರೋ ಅವರೂ ಪರಿಚಯ ಇಲ್ಲ. ಈಗ ಸ್ಟೇಷನಲ್ಲಿರೋರು ನಿಮ್ಮ ಪರಿಚಯ ಇಲ್ಲ, ನಿಮ್ಮನ್ನು ಸ್ಟೇಷನಲ್ಲಿ ಯಾರಿದ್ದಾರೆ ಅಂತಲೂ ನಿಮ್ಗೆ ಗೊತ್ತಿಲ್ಲ. ಓಕೆ, ನಿಮ್ಮನ್ನು ಕರ್ಕೊಂಡು ಹೋಗಿರೋದು ರವಿ ಮಂಡ್ಯ ಅವರು ಅಷ್ಟೇ. ಓಕೆ, ಈಗ ನಿಮ್ಮ ಮೇಲೆ ಹಲ್ಲೆ ಆಗುತ್ತೆ, ಬಟ್ ನಿಮ್ಮ ಮೇಲೆ ಹಲ್ಲೆ ಆಗಿರೋ ವಿಡಿಯೋ ಮಾತ್ರ ಬಂದಿದೆ. ಅವ್ರ ಮೇಲೆ ಹಲ್ಲೆ ಏನಾದ್ರು ಆಯ್ತಾ ನಿಮ್ಮ ಜೊತೆ ಇದ್ದವ್ರ ಜೊತೆಗೆ ಅಂತ? ಅಂದರೆ ರವಿ ಮಂಡ್ಯ ಅವ್ರ ಕಾರ್ ತೊಗೊಂಡು ಪಾಸ್ ಆಗಿಬಿಟ್ರು, ಸಿಗಲಿಲ್ಲ ಅವರು. ಅಲ್ಲಿ ಸಿಕ್ಕಿರೋದೆ ನಾನು, ಒಂದು ಕೆಂಪಣ್ಣ, ಮತ್ತು ನಮ್ಮ ಜೊತೆ ಬಂದಿರೋರು ಇನ್ನೊಬ್ಬರು ನಮ್ಮ ಫ್ರೆಂಡ್ಸು. ಎಲ್ರಿಗೂ ಧರ್ಮದ ಅಂದರೆ ಹೊಡೆದ್ಬಿಟ್ರು, ವಿಷಯ ಗೊತ್ತಿಲ್ಲ ಹೊಡೆದ್ಬಿಟ್ರು. ಆ ಜನಕ್ಕೆ ನಾವು ಹೇಳ್ತಾ ಇದ್ದೀವಿ, ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ, ಅಣ್ಣ ನಮ್ಮ ಅಮ್ಮನ ಹಣೆ, ನಮ್ಮ ಹೆತ್ತ ತಾಯಿ ಮೇಲೆ ಹಣೆ, ದೇವ್ರ ಮೇಲೆ ಹಣೆ ಹೇಳ್ತೀನಿ, ನಂಗೆ ವಿಷಯ ಗೊತ್ತಿಲ್ಲ. ಮ್ಯಾಟ್ರ್ ಹೇಳ್ಬಿಟ್ಟಾದ್ರೆ ಹೊಡೀರಿ, ಏನು ತಪ್ಪು ಮಾಡಿದ್ದೀನಿ ನಾನು ಒಂದು ಹೆಣ್ಣಿನ ನ್ಯಾಯ ಸಿಗಲಿ ಅಂತ ಪಾದಯಾತ್ರೆ ಮಾಡಿದ ವ್ಯಕ್ತಿ ನಾನೇ ನಂಗೆ ವಿಚಾರ ಗೊತ್ತಿದ್ದರೆ, ಆ ಥರ ಒಂದು ಹೆಣ್ಣಿನ ವಿಚಾರ ಅಂತ ಗೊತ್ತಿದ್ದರೆ ಸ್ಟೇಷನ್ಗೆ ಹೋಗೋನಲ್ಲ. ನಂಗೆ ಯಾರೂ ಹೇಳಿಲ್ಲ ಅಲ್ಲಿ ಒಂದು ಹೆಣ್ಣಿನ ವಿಚಾರ ಐತೆ ಬರ್ರಿ ಅಂತ. ನಂಗೆ ವಿಷಯ ಸ್ಟಾರ್ಟಿಂಗ್ಗೆ ನಂಗೆ ಯಾರಾದರೂ ಹೇಳಿದರೆ ನಾನು ಸ್ಟೇಷನ್ಗೂ ಹೋಗ್ತಾ ಇರಲಿಲ್ಲ, ಯಾಕಂದ್ರೆ ಆ ಸ್ಟೇಷನ್ಗೆ ಹೋಗೋದು ತಪ್ಪು ಆ ಟೈಮಲ್ಲಿ. ಈ ರೀತಿ ಕಿಡ್ನಾಪ್ ಆಗಿರ್ಬೋದು, ಈ ರೀತಿ ಮ್ಯಾಟ್ರೇ ನಿಮ್ಗೆ ಗೊತ್ತಿರಲಿಲ್ಲ? ಲಿಟ್ರಲಿ ಏನೂ ಗೊತ್ತಿಲ್ಲ, ಅಲ್ಲಿ ಹೋಗೋರ್ಗೂ ಏನೂ ಗೊತ್ತಿರಲಿಲ್ಲ, ನನಗೇನೂ ಗೊತ್ತಿಲ್ಲ ಸರ್. ಓಕೆ, ಈಗ ನಿಮಗೂ ಕೂಡ ಅಂದರೆ ಆ ಇನ್ವಿಟೇಷನ್ ಬಂದಿತ್ತು ಪಾರ್ಟಿಗೆ ಅಂತ? ಇಲ್ಲ, ನನಗೇನು ಬಂದಿರಲಿಲ್ಲ. ಅಲ್ಲ, ಇನ್ವಿಟೇಷನ್ ಹಿಂದಿನ ದಿನ ನನಗೂ ಬರೋಕ್ಕೆ ಪಾರ್ಟಿಗೆ ಅಂದರೆ ನಮ್ಮ ಮಂಜುಣ್ಣಗೆಲ್ಲ ಕರೆದಿದ್ರು ಅನಿಸುತ್ತೆ. ನಾವು ಯಾರು ಅಂದರೆ ಪರ್ಸನಲ್ ಇನ್ವಿಟೇಷನ್ ಕೊಟ್ಟಿರಲಿಲ್ಲ. ಓಕೆ, ನೀವು ಆ ಟೈಮಲ್ಲಿ ಹಿಂದಿನ ದಿನ ಸರ್ ಏನು ಗೊತ್ತಾ, ಇನ್ವಿಟೇಷನ್ ಅಂದ್ರಲ್ಲ, ಅವ್ರು ಪರಿಚಯ ಇಲ್ಲ, ಇನ್ವಿಟೇಷನ್ ಕೊಡ್ತಾರೆ ನನಗೆ. ಅಂದರೆ ಯಾರು ಆಯೋಜನೆ ಮಾಡಿದ್ದಾರೆ ಅವ್ರು ನಿಮ್ಗೆ ಪರಿಚಯ ಇಲ್ಲ? ಓಕೆ, ಅಂದರೆ ಈಗ ನೀವು ಆ ಹಿಂದಿನ ದಿನ ರಾತ್ರಿ ಏನಾಯಿತು ಅಲ್ಲಿ, ಅವತ್ತು ನೀವು ಎಲ್ಲಿದ್ರಿ? ನಾನು ಬೆಂಗಳೂರಲ್ಲಿದ್ದೆ. ಅದು ನೀವು ಸೋಷಿಯಲ್ ಮೀಡಿಯಲ್ಲಿ ನೀವು ನೋಡಿರ್ತೀರಾ. ನಾನು ಪ್ರತಿಯೊಂದು ಸ್ಟೋರಿ ಮೆನ್ಷನ್ ಮಾಡೋದು ನೋಡ್ತೀನಿ. ನನ್ನ ಹತ್ರ ಪ್ರತಿಯೊಂದು ಪ್ರೂಫು ಐತೆ. ನಾನು ಬೆಂಗಳೂರು ಪೊಲೀಸ್ರಿಗೂ ಸಿಕ್ಕಿದ್ದೀನಿ, ಅಲ್ಲಿ ಪಾರ್ಟಿಗೆ ಹೋದಾಗ ಎಲ್ಲರೂ ಸೋರು ಸಿಕ್ಕಿದ್ರು. ನಾನು ಫುಲ್ ಡೇ ಬೆಂಗಳೂರಲ್ಲಿದ್ದೆ. ನಿನ್ನೆ ನೈಟು MG ರೋಡ್ ಪಾರ್ಟಿ ಮಾಡ್ಕೊಂಡ್ವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಪಾರ್ಟಿ ಮಾಡ್ಕೊಂಡ್ಬಂದು ನಮ್ಮ ಏನು ಆ್ಯಸ್ ಇಟ್ ಈಸ್ ರೂಮಲ್ಲಿ ಬಂದು ಮಲ್ಕೊಂಡಿದ್ವಿ ನಾವು. ಓಕೆ, ಈಗ ಏನಾಗುತ್ತೆ ಅಂದರೆ, ನೀವು ಅಲ್ಲಿ ಸ್ಟೇಷನ್ಗೆ ಹೋಗಿರೋದ್ರಿಂದ ಅಲ್ಲಿರೋ ಯೂಟ್ಯೂಬರ್ಗೆ ನೀವು ಸಪೋರ್ಟ್ ಮಾಡೋಕ್ಕೆ ಬಂದ್ರಿ ಅನ್ನೋಕ್ಕೋಸ್ಕರ ಈ ಥರ ಹಲ್ಲೆ ಆಯ್ತಾ? ಖಂಡಿತ. ಆ್ಯಕ್ಚುಲಿ ಜನ ಅಲ್ಲಿ ತುಂಬ ಆಕ್ರೋಶದಲ್ಲಿದ್ದರು. ಒಂದು ಹೆಣ್ಣಿಗೆ ಈ ಥರ ಆಗಿದೆ ಅಂತ ತುಂಬ ಕೋಪ ಮಾಡ್ಕೊಂಡಿದ್ರು. ಅಲ್ಲಿ ಯಾರು ಬರ್ತಾರೋ ಅಲ್ಲಿ ಇವ್ರು ತಪ್ಪು ಮಾಡವ್ರೆ, ಇವರ ಪಾರ್ಟಿ ಇನ್ವಾಲ್ವ್ಮೆಂಟ್ ಆಗವ್ರೆ, ಇವ್ರಿಗೆ ಹೊಡಿಯೋಣ, ಇವ್ರಿಗೊಂದು ಬುದ್ಧಿ ಕಲಿಸೋಣ, ಇವ್ರಿಗೊಂದು ಹೊಡೆದ್ರೆ ಒಂದು ಬುದ್ಧಿ ಬರುತ್ತೆ, ಒಂದು ಭಯ ಬರುತ್ತೆ, ಹಿಂಗಾಗುತ್ತೆ ಅಂತ ಅವ್ರ ಮೈಂಡ್ಸೆಟ್ಟು. ಹಳ್ಳಿ ಜನ ಅಲ್ವಾ, ಅವ್ರ ಮೈಂಡ್ಸೆಟ್ ಹಂಗೆ ಇರುತ್ತೆ. ಯಾವುದೇ ಜನ ಆಗಲಿ ಒಂದು ಕ್ಲಾರಿಟಿ ತೊಗೊಳ್ಳಿ ನೀವು. ಇವಾಗ ಪೊಲೀಸರು ನಿಮಗೂ ಪರಿಚಯ ಇರ್ತಾರೆ, ಮಾಗಡಿ ಪೊಲೀಸರು. ಸರ್ ಇವ್ರು ಬಂದವರಲ್ಲ, ಇವ್ರದ್ದೇನು ಇನ್ವಾಲ್ವ್ಮೆಂಟ್ ಐತೆ ಒಳಗಡೆ, ಇವ್ರೇನೋ ಪಾರ್ಟಿ ಜಾಯ್ನ್ ಆಗಿದ್ರಾ, ಇವ್ರು ತಪ್ಪೈತಾ, ಒಂದು ಮಾತು ಕೇಳಿದ್ರು ಅವರು ಹೇಳೋರಲ್ಲ.
ಬೇಕಾದರೆ ಮಾತು ಕೇಳಿಬಿಟ್ಟೆ ಅದು ಬೇಕಾದರೆ ಹಲ್ಲೆ ಮಾಡಿದಿರೋದಕ್ಕೆ ಒಂದು ನ್ಯಾಯ ಆದರೂ ಇರುತ್ತೆ. ಅದು ವಿಷಯ ನಮ್ಗೆ ಗೊತ್ತಿರಲ್ಲ. ಈಗ ನಿಮಗೆ ಏನೆಲ್ಲ ಗಾಯಗಳಾಗಿರೋದಿದೆಯಾ, ಏನಾದ್ರು ಇದೆಯಾ? ಖಂಡಿತ ಗಾಯ ಆಗಿದೆ. ನೋಡ್ಬೋದು ನೀವು ಇಲ್ಲಿ ತಲೆಗೆ ಇಲ್ಲಿ ಒಂದು 2 ಸ್ಟಿಚಸ್ ಬಿದ್ದಿದೆ. ಹೌದಾ? ಓಕೆ. ಏನು ಎದರಿಂದ ಕೈಯಿಂದ ಹೊಡೆದಿರೋದು? ಕಟ್ಟಿಗೆಯಿಂದ ಹೊಡೆದ್ರು. ಓಕೆ. ಅದು ವಿಡಿಯೋ ಎಲ್ಲ ಹಾಕಿಲ್ಲ ಅವರು. ನನಗೆ ವಿಡಿಯೋ ಹಾಕಿರೋದು ಎಳೆಯೋದು ಇದು ಮಾಡೋದೆಲ್ಲ ವಿಡಿಯೋ ಹಾಕಿದ್ದಾರೆ. ಬಟ್ ಅಲ್ಲೇ ಮಾಡಿದ್ರು. ಹಳ್ಳಿ ಜನ ಎಲ್ಲ ಸೇರಿದ್ರು. ನಾನು ಎಲ್ಲನೂ ಕೇಳ್ಕೊಂಡೆ, ಅಣ್ಣ ಒಂದು ಹೆಣ್ಣಿಗೋಸ್ಕರ ನಾನು ಪಾದಯಾತ್ರೆ ಮಾಡಿದ್ದೀನಿ ಅಂತ ಥರ್ಡ್ ಕ್ಲಾಸ್ ಕೆಲಸ ಮಾಡೋನಲ್ಲ, ದಯವಿಟ್ಟು ಅಣ್ಣ ನಿಮ್ಮ ಕೈ ಕೇಳ್ಕೊತೀನಿ, ಪೊಲೀಸರು ಬೇಕಾದ್ರೆ ಹೋಗಿ ಕೇಳ್ರಿ, ಪೊಲೀಸರು ಅಲ್ಲೇ ಅವರೇ ಅಣ್ಣ, ಅವ್ರಿಗೆ ನಾನು ಕೇಳ್ಕೊತಿದ್ದೀನಿ ಸರ್, ಅಲ್ಲಿ ನಿಜ ನನಗೆ ಬಿಡ್ತಾ ಇಲ್ಲ ಯಾರು, ಪೊಲೀಸರಲ್ಲಿ ಎದುರುಗಡೆ ಇದ್ದಾರೆ, ಹೋಗಿ ಕೇಳ್ರಿ ಒಂದು ನಿಮಿಷ ಕೇಳ್ರಿ, ಕೇಳಿ ಬಂದು ಹೊಡಿರ್ಬೇಕಾದ್ರೆ ತಪ್ಪಿದ್ರೆ. ಬಟ್ ಅವರು ಆಕ್ರೋಶ ಅವ್ರದ್ದು ಮಿತಿ ಬೀರಿತ್ತು, ಯಾರ ಕೈಯಲ್ಲಿ ಇರಲಿಲ್ಲ. ಪೊಲೀಸರು ಕೂಡ ಪಾಪ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. 1-2 ಸ್ಟಿಚಸ್ ಬಿದ್ದಿದೆ. ಕೈ ಅಲ್ಲಿ ಸ್ವಲ್ಪ ಕೈಗಿಲ್ಲಿ, ಕಾಲಿಗೆ ಅಲ್ಲಿ ಸ್ವಲ್ಪ ಪೆಟ್ಟಾಗಿದೆ. ಈಗ ಆ ಪಾರ್ಟಿಗೆ ರವಿ ಮಂಡ್ಯ ಅವರು ಅದೇ ರೀತಿ ಇವರು ಕೂಡ ಹೋಗಿದ್ರು, ಕೆಂಪನ ಕೂಡ ಹೋಗಿದ್ರು. ಓಕೆ, ಅವ್ರು ಯಾವಾಗ ಬಂದರು ಅಂತ ನಿಮಗೇನಾದ್ರು ಹೇಳಿದಾರ? ನನಗೆ ಆ ವಿಚಾರನೇ ಗೊತ್ತಿಲ್ಲ. ಈ ಪಾರ್ಟಿ ಮಾಡಿರೋ ವಿಚಾರ, ಅಲ್ಲಿ ಏನಾಗಿದೆ ವಿಚಾರ ಅನ್ನೋದೇ ಗೊತ್ತಿಲ್ಲ ನಮಗೆ. ಗೊತ್ತಿದ್ರೆ ನಾನು ಬಂದು ನಾನೇ ಓಪನ್ ಆಗಿ ಒಂದು ಕ್ಲಾರಿಟಿ. ನೀವು ಒಂದು ಪ್ರಮೋಷನ್ ವಿಡಿಯೋ ಮಾಡಕ್ಕೆ ಹೋಗ್ತೀರಾ, ಎಲ್ಲರೂ ಸೇರಿ ಹೋಗಿರ್ತೀರಾ? ಪ್ರಮೋಷನ್ ಅನ್ನೋದಕ್ಕಿಂತ ನಾವು ಹೊಸ ವರ್ಷ ಅಲ್ವಾ, ಹೊಸ ವರ್ಷಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಿ. ಈಗ ದೇವಸ್ಥಾನಕ್ಕೆ ಹೋಗಿದ್ದೀರಲ್ಲ, ದೇವಸ್ಥಾನಕ್ಕೆ ಹೋದಲ್ಲಿ ಏನಾದ್ರು ಮಾತಾಡಿದ್ರಾ? ಈ ರೀತಿ ನಿನ್ನೆ ರಾತ್ರಿ ಈ ರೀತಿ ಪಾರ್ಟಿ ಆಯಿತು ಅಂತ ಹೇಳ್ಬಿಟ್ಟು ಏನಾದ್ರು ಮಾತಾಡಿದ್ರು? ಏನು ಮಾತಾಡಿಲ್ಲ. ನಾವು ಮಂಜುನೆಲ್ಲ ಜೊತೆಲಿ ಹೋಗಿದ್ವಿ. ನಾವು ನಮ್ಮ ಬಗ್ಗೆ ಏನೋ ಡಿಸ್ಕಸ್ ಮಾಡ್ತಾ, ಏನು ಲೈಫಲ್ಲಿ ನಡೀತೈತೆ, ಮುಂದೆ ಏನು ಮಾಡಬೇಕು, ನಾವು ನಮ್ದೆಲ್ಲ ಇರುತ್ತಲ್ಲ, ಶಾರ್ಟ್ ಫಿಲಮ್ಸು, ಅದು ಸಿನಿಮಾ ಮಾಡ್ತಾ ಇದೀವ, ಅದು ಇದು ಅಂತ ಡಿಸ್ಕಷನ್ ಮಾಡ್ಕೊಂಡು ಹೋಗಿರೋದು. ಹೊಸ ವರ್ಷಕ್ಕೆ ಹೊಸದಾಗಿ ಏನೋ ಸ್ಟಾರ್ಟ್ ಮಾಡೋಣ, ಕಂಟೆಂಟು, ಜನಕ್ಕೆ ಒಳ್ಳೆ ಕಂಟೆಂಟ್ ಕೊಡೋಣ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ಕೊಂಡು ಹೋಗಿದ್ದು. ನಾವು ದೇವ್ರ ದರ್ಶನ ತೊಗೊಂಡು ರಿಟರ್ನ್ ಬರೋ ಟೈಮಲ್ಲೂ ಕೂಡ ಅದೇ ಪಾಸಿಟಿವ್ ಕ್ಯಾರಿ ಮಾಡ್ಕೊಂಡು ಬಂದಿದ್ದೆವು ಹೊರತು ನಮ್ಗೆ ಈ ವಿಚಾರ ಎಲ್ಲ ನಾವು ಡಿಸ್ಕಸ್ ಮಾಡಿದರೆ ನಾನು ಸ್ಟೇಷನ್ಗೆ ಹೋಗ್ತಿರಲಿಲ್ಲ ಅನಿಸುತ್ತೆ. ನನಗೆ ವಿಚಾರ, ನಾನು ಈ ಥರ ಒಂದು ಹೆಣ್ಣಿಗೆ ಈ ಥರ ಆಗಿದೆ ಅಂದರೆ ನಾನು ಸ್ಟೇಷನ್ಗೆ ನುಗ್ತಾ ಇರಲಿಲ್ಲ. ನಾನು ಒಬ್ಬ ಬ್ಲ್ಯಾಂಕ್ ಹುಡುಗ, ವಿಚಾರ ಗೊತ್ತಿಲ್ಲದೇ ಸ್ಟೇಷನ್ಗೆ ಹೋಗಿದ್ದೀನಿ, ತಪ್ಪು. ಆ್ಯಕ್ಚುಲಿ ಆ ವಿಚಾರನೂ ನಾವು ತುಂಬ ಜನ ನನಗೂ ಕಮೆಂಟ್ ಮಾಡಿದ್ದಾರೆ. ನಾನು ಒಂದು ಕ್ಲಾರಿಟಿ ವಿಡಿಯೋ ನನ್ನ ಪ್ರೊಫೈಲ್ಗೂ ಹಾಕ್ತೀನಿ, ನಿಮ್ಮ ಚಾನಲಲ್ಲಿ ಹೇಳ್ತಾ ಇದ್ದೀನಿ. ನನಗೆ ವಿಚಾರ ಗೊತ್ತಿದ್ದರೆ ದಯವಿಟ್ಟು ಮಾಗಡಿ ಜನ ಕೇಳ್ತಿರೋದು ನಾನು, ಜನತೆ ಖಂಡಿತ ನಾನು ಸ್ಟೇಷನ್ಗೆ ಬರ್ತಿರಲಿಲ್ಲ. ನಾನು ಇನ್ನೂ ಹೇಳ್ತೀನಿ, ಅಲ್ಲೇನಾದರೂ ಹೆಣ್ಣಿಗೆ ಅನ್ಯಾಯ ಆಗಿತ್ತು ಅಂದರೆ ಅದು ಇವಾಗ ಕೇಸು ಸ್ಟೇಷನಲ್ಲಿದೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಹೊರಗಡೆ ಬರುತ್ತೆ, ಯಾರು ತಪ್ಪು ಮಾಡೋರು, ಯಾರು ತಪ್ಪಿಗಸ್ತ ಎಲ್ಲ ಗೊತ್ತಾಗ್ಬಿಡುತ್ತೆ, ಶಿಕ್ಷೆ ಆಗೇ ಆಗುತ್ತೆ. ಇನ್ನು ಕೇಸಲ್ಲಿ ಒಂದು ಹೆಣ್ಣಿನ ಮೇಲೆ ಅನ್ಯಾಯ ಆಗೈತೆ, ತಪ್ಪಾಗೈತೆ ಅಂದರೆ ಖಂಡಿತ ಹೇಳ್ತೀನಿ, ನಾನು ರೆಡಿ, ಪಾದಯಾತ್ರೆ ಮಾಡೋಕ್ಕೂ ರೆಡಿ, ಉಪವಾಸ ಕೂತ್ಕೊಳ್ಳೋಕ್ಕೂ ರೆಡಿ, ಎಲ್ಲ ರೀತಿ ರೆಡಿ. ನಾನು ಹೋರಾಟ ಯಾವ ಲೆವೆಲಿಗೆ ಬೇಕಾದರೂ ಮಾಡೋಣ. ಒಂದು ಹೆಣ್ಣಿಗೆ ಅನ್ಯಾಯ ಆಗೈತೆ ಅಂದರೆ ನ್ಯಾಯ ಕೊಡ್ತೀವಿ. ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ, ನನಗೂ ಒಂದು ಸಭ್ಯತೆ ಅನ್ನೋದು ಇದೆ, ಯಾರಿಗೆ ಹಿಂಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಇದೆ. ಖಂಡಿತ ಅವ್ರಿಗೆ ನಾನು ಸ್ಟ್ಯಾಂಡಾಗಿ ನಿಂತ್ಕೋತೀನಿ. ಈಗ ಅದರಲ್ಲಿ ಈ ಕೇಸಲ್ಲಿ ಇರೋವಂಥವ್ರು ಮೇನ್ ಆಗಿರುವಂಥವ್ರು ರವಿ ಜಮುನಾ ಅನ್ನೋರು, ಅವರು ನಿಮಗೇನಾದ್ರು ಪರಿಚಯ ಇತ್ತಾ ಮುಂಚೆ? ಯಾರಂತ ಗೊತ್ತಿಲ್ಲ ನನಗೆ, ಅವ್ನು ಯಾರು ಅಂತಲೇ ಗೊತ್ತಿಲ್ಲ ನನಗೆ. ಆ ಕಚಡ ನನ್ನ ಮಗ ಯಾರು ಅಂತಲೇ ಗೊತ್ತಿಲ್ಲ. ಗೊತ್ತಿದ್ರೆ ಮಾತು, ಅವನಿಗೂ ನಂಗೆ ಸಂಬಂಧನೇ ಇಲ್ಲ. ಓಕೆ, ಈಗ ಅವ್ರನ್ನ ಏನಾದ್ರು ಮೀಟ್ ಮಾಡೋಕ್ಕೆ ಸ್ಟೇಷನ್ಗೆ ಏನಾದ್ರು ಹೋಗಿರುವಂಥದ್ದು? ಇಲ್ಲ, ಖಂಡಿತ ಅಲ್ಲ. ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಸರ್ ನಿಮಗೆ, ನನಗೆ ಇಲ್ಲಿ ರವಿ ಮಂಡ್ಯ ಅಣ್ಣಂಗೆ ಬಿಟ್ಟರೆ ಯಾರೂ ಗೊತ್ತಿಲ್ಲ. ಮಂಜು ಅಣ್ಣ ಕೇರ್ಪೇಟೆ, ರವಿ ಅಣ್ಣ ಬಿಟ್ಟರೆ ನನಗೆ ಯಾರೂ ಗೊತ್ತಿಲ್ಲ. ಅವ್ರಿಗೋಸ್ಕರ ಹೋಗಿರೋದು ನಾನು ಸ್ಟೇಷನ್ಗೆ ಹೊರತು ಅಲ್ಲಿ ಒಳಗಡೆ ಯಾರು ಕೂತವ್ರೆ ಅವ್ರಿಗೋಸ್ಕರ ಹೋಗಿಲ್ಲ. ನಾನು ಇವ್ರಿಗೋಸ್ಕರ ಹೋಗಿದ್ದು. ಯಾರೋ ಕೂತವ್ರೆ, ರವಿ ಮಂಡ್ಯ ಅಣ್ಣಂಗೆ ಮತ್ತು ಮಂಜು ಕೇರ್ಪೇಟೆ ಅಣ್ಣಂಗೆ ಅವ್ರಿಗೆ ಪರಿಚಯ. ಅವರು ಅಲ್ಲಿ ಒಳಗಡೆ ಯಾರೋ ಪಾರ್ಟಿ ಅರೇಂಜ್ ಮಾಡಿದಾರಲ್ಲ, ಅವರು ಪರಿಚಯ. ಅವ್ರಿಗೆ ಮಾತಾಡ್ಸೋಣ ಅಂತ ಇವ್ರು ಹೋದ್ರು, ಇವ್ರು ನಂಗೆ ಕರೆದ್ರಲ್ಲ ಅಂತ ಇವ್ರ ಜೊತೆ ಹೋದಷ್ಟೇ ನಾನು. ಅದಕ್ಕೆ ಬಿಟ್ಟು ನಂಗೆ ಆ ಪಾರ್ಟಿ ಅರೇಂಜ್ ಮಾಡೋದವ್ರು ಗೊತ್ತಿಲ್ಲ, ಇವ್ನು ಯಾಕೆ ಕಚಡ ಕೆಲಸ ಮಾಡೋದನ್ನು ಗೊತ್ತಿಲ್ಲ. ನಂಗೆ ಈ ವಿಷಯಕ್ಕೂ ನನಗೂ ಸಂಬಂಧನೇ ಇಲ್ಲ. ಓಕೆ, ಈಗ ಬರ್ತಿರೋ ಮಾಹಿತಿ ಪ್ರಕಾರ ಅಂದರೆ ಈಗ ಅಸಭ್ಯ ವರ್ತನೆ ಆಗಿರ್ಬೋದು ಅದು ಅಂದರೆ ಇನ್ನೂ ಮೈನರು. ಓಕೆ, ಇದ್ರ ಬಗ್ಗೆ ಏನಾದ್ರು ನಿಮಗೆ ಕ್ಲಾರಿಟಿ ಏನಾದ್ರು ಗೊತ್ತಿದೆಯಾ, ಏನೇನಾಯಿತು ಅನ್ನುವಂಥದ್ದು ಏನಾದ್ರು ಮಾಹಿತಿ ಗೊತ್ತಾ? ಸರ್ ಇನ್ನೂ ಗೊತ್ತಿಲ್ಲ, ಯಾಕಂದರೆ ಅದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮಾಗಡಿ ಪೊಲೀಸ್ ಸ್ಟೇಷನ್ ನಡೀತಾ ಇದೆ, ತನಿಖೆ ನಡೀತಾ ಇದೆ. ತನಿಖೆ ಹೊರಗಡೆ ಬಂದ ಮೇಲೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಬೇಕಾದರೆ ನಾವು ಸ್ಟ್ರೈಕ್ ಮಾಡೋಣ, ಅಲ್ಲಿ ತಪ್ಪು ಅಂತ ಒಂದು ಹೆಣ್ಣಿನ ಮೇಲೆ ಅನ್ಯಾಯ ಆಗೈತೆ ಅಂದಮೇಲೆ ಯಾವ ಲೆವೆಲಿಗೆ ಬೇಕಾದರೆ ಹೋರಾಟ ಮಾಡೋಣ. ಅಂದರೆ ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂದರೆ, ಈಗ ನೀವೆಲ್ಲ ಅಂದರೆ ಯೂಟ್ಯೂಬರ್ ಅನ್ನೋ ಒಂದು ಮಾತು ಬರುತ್ತೆ. ಈಗ ಒಬ್ಬ ಯೂಟ್ಯೂಬರ್ ಮಾಡಿರೋದ್ರಿಂದ ನೀವು ಅವನ ಪರವಾಗಿ ವಾದಿಸ್ಕೊಳ್ಳೋಕೆ ಹೋದ್ರಿ ಅನ್ನೋಕ್ಕೋಸ್ಕರ ಈ ಎಲ್ಲ ಏಟು. ಪರವಾಗಿಲ್ಲ, ನಂಗೆ ವಿಷಯ ಗೊತ್ತಿದ್ರೆ ನಾನು ಹೋಗ್ತಾನೆ ಇರಲಿಲ್ಲವಲ್ಲ. ಅಲ್ಲಿ ಆ ಜನ ಅಂದ್ಕೊಂಡಿರೋದು, ಆ ಜನ ತಪ್ಪು ತಿಳ್ಕೊಂಡ್ಬಿಟ್ಟವ್ರೆ. ಅದಕ್ಕೆ ನಾನು ಜನ ಕೇಳ್ಕೊತಿರೋದು, ನೋಡಿ ದಯವಿಟ್ಟು ಯಾರೇ ಆಗಲಿ ನನ್ನ ಜಾಗದಲ್ಲಿ ಒಬ್ಬ ಅಮಾಯಕಾದರೂ ಕೂಡ ಪ್ರತಿಯೊಬ್ಬರು ನಾನು ಇದೇ ಕೇಳ್ಕೊತಿರೋದು, ಒಂದು ಕ್ಲಾರಿಟಿ ತೊಗೊಂಡು ಇದು ಮಾಡಿ. ತಪ್ಪು ಅಂತ ಗೊತ್ತಾದ್ಮೇಲೆ ಹೊಡೀರಿ, ಬಡೀರಿ, ಕಾನೂನು ಮುಖಾಂತರ ಹೋಗಿ ಏನು ಬೇಕಾದರೂ ಮಾಡಿ. ಅದಕ್ಕೂ ಎಲ್ಲರೂ ಒಪ್ಕೋತಾರೆ, ಜನನೂ ಸಪೋರ್ಟ್ ಮಾಡ್ತಾರೆ. ಅದು ಒಂದು ಮೈಂಡಲ್ಲಿ ಇರಲಿ ನಮಗೆ. ಓಕೆ, ಈಗ ನೀವು ಆ ಟೈಮಲ್ಲಿ ಬಿಡಿಸುವಂಥ ಕೆಲಸ ಪೊಲೀಸ್ ಕಡೆಯಿಂದ ಏನಾದ್ರು ಆಯಿತಾ ಅಥವಾ ಏನಾದ್ರು? ಮಾಡಿಲ್ಲ, ಪೊಲೀಸರು ಬರಲಿಲ್ಲ. ಅಂದರೆ ಪೊಲೀಸರು ಬರಲಿಲ್ಲ ಅನ್ನೋದಕ್ಕಿಂತ ಅಲ್ಲಿ ಕೆಂಪಣ್ಣಂಗೂ ಹೊಡಿತಿದ್ರು. ಸಕ್ಕರೆನಾಡು ಕೆಂಪಣ್ಣಂಗೆ ಎಲ್ಲ ಜನ ಸೇರಿ ಹೊಡಿತಿದ್ರು. ಅಲ್ಲಿ ಪೊಲೀಸರು ಬ್ಯುಸಿ ಆಗಿದ್ರು. ಅಲ್ಲಿ 2 ಗುಂಪಾಗಿ ಡಿವೈಡ್ ಆಗಿಬಿಡ್ತು. ಒಂದು ಗುಂಪು ಕೆಂಪಣ್ಣನ ಮೇಲೆ, ಒಂದು ಗುಂಪು ನಮ್ಮ ಮೇಲೆ. ಎಟ್ ಎ ಟೈಮ್ ಓಕೆ. ಹ್ಞೂ ಅಂದಾಗ
ಆ ಗುಂಪಿಗೆ ನಾವೇ ಕನ್ವೆ ಮಾಡಬೇಕು ಹೊರತು ಅಲ್ಲಿ ಪೊಲೀಸರು ಬರೋಕೊಟ್ಟ ಸಮಯ ಇಲ್ಲ. ಪೊಲೀಸರು ಗೊತ್ತಿಲ್ಲ ಇಲ್ಲಿ ಹಿಂಗೆ ಇದಾಗ್ತಿದೆ ಅಂತ. ತುಂಬ ನಾವು ಕೇಳ್ಕೊಂಡ್ವಿ, ನಾನು ಇನ್ನೇನೆಲ್ಲ ಮಾಡಬೇಕು ಎಲ್ಲನೂ ಟ್ರೈ ಮಾಡಿದೆ. ಅಣ್ಣ ಸ್ವಲ್ಪ ಟೈಮ್ ಕೊಡಿ, ನಾನು ಇನ್ನೇ ಎಲ್ಲಿದ್ದೆ ತೋರಿಸ್ತೀನಿ ಬೇಕಾದ್ರೆ ನಿಮಗೆ, ನನ್ನ ಹತ್ರ ಎಲ್ಲನೂ ಐತೆ, ಪ್ರೂಫ್ ಐತೆ, ನೋಡಿ ಗ್ಯಾಲರಿಯಲ್ಲಿ ನೋಡಿ ಅಂದರೂ ಕೂಡ ಆ ಪೇಷನ್ಸ್ ಇರಲಿಲ್ಲ ಅವ್ರಿಗೆ. ನನ್ನ ಫೋನ್ ತೊಗೊಂಡು ಎಸ್ಬಿಟ್ರು ತಳಗಡೆ. ಇವಾಗ ಅಂಥ ಮನಸ್ಥಿತಿ ಇರೋರಿಗೆ ನಾವು ಹಿಂಗೆ ಕೇಳ್ಕೊಳಕ್ಕಾಗುತ್ತೆ ಹೇಳ್ರಿ. ಈಗ ಅಲ್ಲಿಂದ ನೀವು ಒಳಗಡೆ ಸ್ಟೇಷನ್ ಒಳಗಡೆ ಹೋಗುವಂಥ ಕೆಲಸ ಏನಾದ್ರು ಮಾಡಿದ್ರಾ, ಇಲ್ಲಾಂದ್ರೆ ಈ ಕಡೆ ಬಂದುಬಿಟ್ರಾ ಸಿಟಿ ಕಡೆಗೆ ಅಂತ, ಬೆಂಗಳೂರು ಕಡೆಗೆ? ಇಲ್ಲ ಇಷ್ಟೆಲ್ಲ ಆದಮೇಲೆ ಕೂಡ, ಇಷ್ಟೆಲ್ಲ ಹಲ್ಲೆ ಮಾಡಿದ್ಮೇಲೆ ಕೂಡ ನಾನು ಬೆಂಗಳೂರು ಓಡಿಬಿಟ್ರೆ ಮತ್ತು ನಾನು ತಪ್ಪು ಆ ಜನಕ್ಕೆ ಮೊನ್ನೆ ಏನು ಅನಿಸುತ್ತೆ ಬಿಟ್ರೆ, ಇವರು ಪಾರ್ಟಿ ಇನ್ವಾಲ್ವ್ಮೆಂಟ್ ಆಗವ್ರೆ, ಇವರು ತಪ್ಪಿದೆ ಅಂತ ಅನ್ಕೊಂಡ್ಬಿಡ್ತಾರೆ. ನಾನು ತಪ್ಪೇ ಇಲ್ವಲ್ಲ, ನಾನು ಯಾಕೆ ಭಯ ಬೀಳಬೇಕು? ನಾನು ಅವತ್ತೇ ಫಿಕ್ಸ್ ಆಗಿಬಿಟ್ಟೆ, ನನಗೇನಾದರೂ ಪರವಾಗಿಲ್ಲ, ಇದು ಇಲ್ಲೇ ಕೂತ್ಕೋಬೇಕು, ಏನು ತಪ್ಪಾಗೈತೆ ಏನಿಲ್ಲ ಜನಕ್ಕೆ ತೋರಿಸ್ಬೇಕು ನಾನು. ಯಾಕಂದರೆ ಒಂದು ವಿಚಾರದಲ್ಲಿ ಮೊದಲೇ ಜನ ಹೇಟ್ ಮಾಡ್ತಾವ್ರೆ ನನಗೆ, ಏನೋ ಧರ್ಮಸ್ಥಳ ಪಾದಯಾತ್ರೆ ಹೋಗ್ಬಿಟ್ಟು ಹಂಗೆ ಹಿಂಗೆ ಅಂತ. ಇವಾಗಲೂ ಕಮೆಂಟ್ ಅದೇ ಬರ್ತಾ ಇದೆ, ಏನಪ್ಪ ಅಂದರೆ ಕಬ್ಜಾ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಿಂಗೆ ಕೊಟ್ಬಿಟ್ಟ, ಅದು ಇದು ಆಯಿತು, ನಿಂಗೆ ಅರಿವಾಯ್ತಾ ಇವಾಗ, ಹಂಗೆ ಹಿಂಗೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ನಾನು ಮನಸಾರೆ ಕೇಳ್ಕೊತೀನಿ, ನೋಡಿ ತಪ್ಪಿದ್ದಾಗ ತಪ್ಪು ಅಂತ ಹೇಳಿದಾಗ ತಪ್ಪು ತಿದ್ಕೊಂಡಿದ್ದೀನಿ, ಬುದ್ಧಿ ಮಾತು ಹೇಳಿದ್ದೀರಾ ತಿದ್ಕೊಂಡಿದ್ದೀನಿ. ಪ್ರತಿಯೊಂದು ವಿಷಯಕ್ಕೆ ತಂದುಬಿಟ್ಟು ಒಬ್ಬ ಅಮಾಯಕನ ಮೇಲೆ ಹಲ್ಲೆ ಆಗಿರೋದಲ್ಲಿ, ಒಬ್ಬ ನನಗೆ ವಿಷಯ ಇಲ್ಲದೇ ಇರೋನ ಮೇಲೆ ಹಲ್ಲೆ ಆಗಿರೋದು. ಈ ಒಂದು ವಿಚಾರದಲ್ಲಿ ಸ್ಟ್ಯಾಂಡ್ ತೊಗೊಳ್ಳಿ, ನಾನೇ ಆಗಲಿ ಬೇರೆಯವರೇ ಆಗಲಿ ಅವ್ರ ವಿಚಾರದಲ್ಲಿ ಸ್ಟ್ಯಾಂಡ್ ತೊಗೊಳ್ಳಿ. ತಪ್ಪಾಗಿದ್ದರೆ ಶಿಕ್ಷೆ ಕೊಡಿ, ಬೈರಿ, ಕಮೆಂಟಲ್ಲಿ ಉಗೀರಿ, ಏನೇ ಮಾಡಿ ತಿದ್ಕೊಂಡೋಗೋಣ. ನೋಡಿ ನಾನೇನೋ ರೇಪ್ ಮಾಡಿಲ್ಲ, ಮರ್ಡರ್ ಮಾಡಿಲ್ಲ, ಏನೂ ಮಾಡಿಲ್ಲ, ಒಂದು ಹೆಣ್ಗೋಸ್ಕರ ಪಾದಯಾತ್ರೆ ಮಾಡಿದ್ದೀನಿ. ಅದನ್ನು ತಂದು ಮತ್ತೆ ಇಲ್ಲಿ ಕನ್ವೆ ಮಾಡೋಕ್ಕೆ ಹೋಗಬೇಡಿ ಕಮೆಂಟಲ್ಲಿ, ಇವನು ಅದು ಮಾಡ್ದ ಇದು ಮಾಡ್ದ ಹಂಗೆ ಹಿಂಗೆ ಅಂತಲ್ಲ. ದಯವಿಟ್ಟು ನಾನು ಏನೇ ಆಗಲಿ ಒಂದು ನ್ಯಾಯದ ಪರನೇ ನಿಂತಿದ್ದೀನಿ ಅವಾಗಲೂ ಹೊರತು, ಅವಾಗಲೂ ಕೂಡ ನ್ಯಾಯದ ಪರನೇ ನಿಂತಿದ್ದೀನಿ. ಆವಾಗಲೂ ಲೈಕ್ಸು ಫಾಲೋವರ್ಸು ಅಂತ ಏನೋ ಅಂದ್ರಿ, ಪರವಾಗಿಲ್ಲ ತೊಗೊಂಡ್ವಿ, ನಾವು ಮಾಡಿದ್ದೀವಿ ಅಂತ ಪಾಸಿಟಿವ್ ಆಗಿ ತೊಗೊಂಡೆ ನಾನು ಕ್ಯಾರಿ ಆಗಿದ್ದು ಲೈಫಲ್ಲಿ. ತುಂಬ ಲೈಫಲ್ಲಿ ಎಫೆಕ್ಟ್ ಆಗಿತ್ತು ಅವಾಗ. ಬಟ್ ಇವಾಗ ಏನಂದರೆ ಪರ್ಸನಲಿ ತುಂಬ ಅದು ನೋಡೋಕ್ಕಾಗ್ತಿಲ್ಲ ಕಮೆಂಟ್ಸ್. ನನಗೆ ಮಂಜುನಾಥ ಸ್ವಾಮಿ ನಿಂಗೆ ಉತ್ತರ ಕೊಟ್ಟ, ಅದು ಕೊಟ್ಟ. ಅಣ್ಣ ನಾನು ಒಬ್ಬ ಹಿಂದೂ ಅಣ್ಣ, ನಾನು ಮಂಜುನಾಥ ಸ್ವಾಮಿನ ತುಂಬ ಹೋಗ್ತೀನಿ. ನಾವು ಈ ಮ್ಯಾಟ್ರ್ ಆದಮೇಲೆ ಸ್ವಲ್ಪ ಧರ್ಮಸ್ಥಳ ಹೋಗೋದು ಕಮ್ಮಿ ಮಾಡಿದ್ದೀನಿ, ಜನ ಸ್ವಲ್ಪ ಹೇಟ್ ಮಾಡ್ತಾರೆ ಅಂತ. ಅದಕ್ಕಿಂತ ಮುಂಚೆ ನಾವು ಧರ್ಮಸ್ಥಳ ಹೋಗ್ತಿದ್ವಿ, ದೇವ್ರ ದರ್ಶನ ಮಾಡ್ತಿದ್ವಿ. ನಾನು ಹಿಂದೂ ಆಗಿ ಹಂಗೆ ಇದು ಮಾಡೋಕ್ಕಾಗುತ್ತೆ? ಹಿಂದೂ ದೇವ್ರ ವಿರುದ್ಧ ಹೋದ? ಖಂಡಿತ ಇಲ್ಲ. ಆ ವಿಚಾರ ಎಲ್ಲ ತಂದುಬಿಟ್ಟು, ಆ ವಿಚಾರ ಇವಾಗ ತಂದರೆ ಅದು ಎಷ್ಟು ಸತ್ಯ, ಅದು ಎಷ್ಟು ಎಂಥ ಮನಸ್ಥಿತಿ ಅಂತ ನಿಮ್ಮದೇ ಅರ್ಥ ಆಗುತ್ತೆ. ಜನರ ಮನಸ್ಥಿತಿ ನಿಮ್ಗೆ ಗೊತ್ತು. ನನ್ನ ಮೇಲೆ ಕೋಪ ಇದೆ ಕೆಲವಷ್ಟು ಜನಕ್ಕೆ, ನನ್ನ ಪ್ರೀತಿಸೋ ಜನನೂ ಇದ್ದೀರಾ. ಇವಾಗೆಲ್ಲ ಫ್ರಸ್ಟ್ರೇಷನ್ನ ನೀವು ಕಮೆಂಟ್ ಮುಖಾಂತರ ಹೊರಗಡೆ ತರ್ತಾ ಇದ್ದೀರಾ, ಅರ್ಥ ಆಗುತ್ತೆ. ಬಟ್ ತಪ್ಪು ಮಾಡಿದ್ದೀನ ಇಲ್ವೋ ಅನ್ನೋದು ಸ್ವಲ್ಪ ತಿಳ್ಕೊಳ್ಳಿ. ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಮಾಗಡಿ ಪೊಲೀಸ್ ಒಂದು ಪೇಜ್ ಇದ್ದರೆ ಆ ಪೇಜಲ್ಲಿ ಹಾಕಿರ್ತಾರೆ ಯಾರು ತಪ್ಪು ಮಾಡವ್ರೆ, A1 A2 ಯಾರು ಅಂತ. ಹೋಗಿ ನೋಡಿ. ಸಪೋರ್ಟ್ ತಪ್ಪಿದ್ರೆ ನೀವು ಏನಾದರೂ ಅನ್ರಿ, ತಿದ್ಕೊಂಡು ನಡೆಯೋಣ, ತಪ್ಪೇ ಇಲ್ಲ. ಈ ವಿಚಾರದಲ್ಲೊಂದು ಸ್ವಲ್ಪ ಕಮೆಂಟ್ ಮಾಡೋದಾಗಲಿ ಈ ಥರ ಸ್ವಲ್ಪ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು. ಓಕೆ, ಈ ವಿಚಾರದಲ್ಲಿ ನಿಮ್ದೇನಾದ್ರು ಮುಂದಿನ ಕ್ರಮಗಳು ಅಥವಾ ಏನಾದ್ರು ತಗೊಳ್ಳೋ ಪ್ಲ್ಯಾನ್ ಇದೆಯಾ, ಅಥವಾ ಇಲ್ಲ ಏನೋ ಅವಘಡ ಆಗೋಯ್ತು ಅಂತ ಹೇಳ್ಬಿಟ್ಟು ಏನಾದ್ರು ಸುಮ್ಮನೆ ಇರೋ? ಇಲ್ಲ, ಕ್ರಮ ತೊಗೋಬೇಕಾಗುತ್ತೆ ಸರ್. ಇವಾಗ ನೋಡಿ, ಅದು ಯಾರೇ ಆಗಿರಲಿ, ಬಂದು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಮೇಲೆ, ಒಬ್ಬ ಇನ್ಫ್ಲುಯೆನ್ಸರ್ ಮೇಲೆ ಹಲ್ಲೆ ಮಾಡೋರೆ ಅಂದರೆ ಅದು ಇವಾಗ ಅದು ಬೇರೆ ಎಲ್ಲ ವಿಷಯ ವೈರಲ್ ಆಗಿಬಿಟ್ಟೈತೆ. ಅದೊಂದು ಉದಾಹರಣೆ ಆಗಬೇಕಲ್ಲ ಬೇರೆ ಜನಕ್ಕೆ. ಯಾರೋ ಒಬ್ಬ ಕಂಟೆಂಟ್ ಕ್ರಿಯೇಟ್ರು ಇನ್ನೊಂದು ಸಲ ಹಲ್ಲೆ ಮಾಡಬಾರ್ದಲ್ಲ, ಜನಕ್ಕೂ ಅರ್ಥ ಆಗಬೇಕಲ್ಲ. ಅದರಲ್ಲಿ ಹಲ್ಲೆ ಮಾಡಿರೋರೆಲ್ಲ ಅಲ್ಲಿ ಒಂದು 10 ಜನ ಗುಂಪು, ಅವರೆಲ್ಲ ಎಣ್ಣೆ ಹೊಡೆದು ಬಂದಿರೋರೆ, ಅವರು ತುಂಬ ಕೆಟ್ಟ ಮನಸ್ಥಿತಿ ಹೊಂದಿರೋರು ಅವರಲ್ಲಿ. ಅವ್ರ ಮೇಲ್ಗಡೆ ಖಂಡಿತ ನಾನು ಆ್ಯಕ್ಷನ್ ತೊಗೋತೀನಿ, ನಾನು ಕಂಪ್ಲೇಂಟ್ ಕೊಡ್ತೀನಿ. ಅದೇ ಡಿಸ್ಕಷನ್ ನಡೀತಾ ಇದೆ, ನಾನು ಕಂಪ್ಲೇಂಟ್ ಖಂಡಿತ ಕೊಡ್ತೀನಿ, ಕಾನೂನು ಮುಖಾಂತರ ಹೋಗ್ತೀನಿ ನಾನು ಅದು. ಓಕೆ, ಈಗ ನಿಮಗೆ ಅಂದರೆ ಬಂದಿರೋ ಮಾಹಿತಿ ಪ್ರಕಾರ ಈ ಥರ ಒಂದು ಅವಘಡ ಆಯ್ತಂತೆ, ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಮಾಹಿತಿ ಇರುತ್ತೆ. ಓಕೆ, ಆ ಮಾಹಿತಿ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಈ ರೀತಿ ಮಾಡ್ದ, ಆ ರೀತಿ ಮಾಡ್ದ ಅನ್ನೋ ಒಂದು ಮಾಹಿತಿ ಇದೆ. ಅಂದರೆ ನನಗೆ ಇಷ್ಟೆಲ್ಲ ಆದಮೇಲೆ ಗೊತ್ತಾಯಿತು ನನಗೆ, ಯಾರೋನು ಜಾಮೂನು ಅನ್ನೋನು ಈ ಥರ ಮಾಡಿದ್ದಾನೆ ಅಂತೆಲ್ಲ ಪ್ರತಿಯೊಂದು ಅರ್ಥ ಆಯಿತು. ಅದಕ್ಕೆ ನಾನು ಹೇಳ್ತೀನಿ, ಇನ್ವೆಸ್ಟಿಗೇಷನ್ ನಡೀತಾ ಇದೆ, ತನಿಖೆ ನಡೀಲಿ. ತನಿಖೆ ನಡೆದ ಮೇಲೆ ಸತ್ಯಾಂಶ ಹೊರಗಡೆ ಬಂದಾದಮೇಲೆ ಖಂಡಿತ ನಾವು ಕರ್ನಾಟಕ ಜನತೆ, ಕರ್ನಾಟಕ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸು ಎಲ್ಲರೂ ಸ್ಟ್ಯಾಂಡ್ ಆಗೋಣ. ಹುಡುಗಿ ಅಲ್ಲಿ ಒಂದು ಹೆಣ್ಣು ಮಗುಗೆ ಅನ್ಯಾಯ ಆಗಿದ್ದರೆ ಸ್ಟ್ಯಾಂಡ್ ಆಗೋಣ, ಯಾವ ಲೆವೆಲಿಗೆ ಬೇಕಾದ್ರೆ ಹೋರಾಟ ಮಾಡೋಣ, ನ್ಯಾಯ ಕೊಡಿಸೋಣ ಅಂತ ಕೇಳ್ಕೊತೀನಿ. ಓಕೆ ಸರ್, ನಮಸ್ಕಾರ.